ನನ್ನೇ ಪ್ರಶ್ನೆ ಮಾಡ್ತಾಳೆ. ನನ್ನ ಆಫೀಸಲ್ಲಿ ನನ್ನ ಚೇರಲ್ಲಿ ಕೂತ್ಕೊಂಡು ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾಳೆ. ಮಾಡ್ತೀನಿ ಅವಳಿಗೆ. ಸರ್ ಏನಾ ಬುದ್ಧಿಗಿತ್ತಿ ಇದೆಯೇನೋ ನಿನಗೆ? ಅವಳು ಮುಂದೆ ನನಗೆ ಯಾಕೋ ಕಾಲ್ ಮಾಡೋಕ್ಕೋದೆ? ಸರ್ ಅವ್ರಿಗೇನು ಸರ್ ಹೆದರೋದು? ನಿಮ್ಮ ಚೇರ್ನಲ್ಲಿ ಕೂತ್ಕೊಂಡು ನನಗೆ ಆವಾಜ್ ಆಗ್ತಾರೆ. ನಾನು ಕೇರ್ ಮಾಡಲಿಲ್ಲ ಸರ್. ಅವಳೇನು ಮಾಡ್ಕೊಳಕ್ಕೂ ಆಗಲ್ಲ. ಏನೊಂದು ನನ್ನ ಕೆಲಸ ಹೋಯ್ತು ಸರ್. ಏನೋ ನನ್ನ ಕೆಲಸದಿಂದ ಕಿತ್ತಾಕ್ಬಿಟ್ರು ಸರ್. ಯಾರು? ತೇಜಸ್ವಿನಿ ಮೇಡಮು, ಆದಿತ್ಯ ಸರ್. ನೀನು ನನ್ನ ಕಡೆವನು ಅಂತ ಗೊತ್ತಿದ್ದು ಕೆಲಸದಿಂದ ಕಿತ್ತಾಕಿದ್ರ? ಏನು ತಮಾಷೆ ಮಾಡ್ತಿದ್ದಾರಾ? ನಾನು ಹೇಳಿದೆ ಸರ್, ನನ್ನ ಕೆಲಸದಿಂದ ತೆಗಿಬೇಡಿ, ನೀವು ಇಕ್ಕಟ್ಟಿಗೆ ಸಿಗಾಕೋತೀರಾ ಅಂತ. ಆದರೆ ಅವ್ರು ಯಾವುದಕ್ಕೂ ಕೇರ್ ಮಾಡಲಿಲ್ಲ ಸರ್. ಅನಿರುದ್ಧ್ ಸಾರು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತಲೂ ಅಂದೆ. ಅವ್ರು ಕೇರ್ ಮಾಡಲಿಲ್ಲ ಸರ್. ನನ್ನ ಆಚೆ ಬಿಸಾಕ್ಬಿಟ್ರು. ಈಗ ನೀವೇ ನಾನು ಕಾಪಾಡ್ಬೇಕು ಸರ್. ನೀನು ನನ್ನ ಕ್ಯಾಂಡಿಡೇಟ್ ಅಂತ ಗೊತ್ತಿದ್ದು ಕೆಲಸದಿಂದ ಕಿತ್ತಾಕಿದ್ರ? ಏನು ನ್ಯೂ ಚಿತ್ರಲೇಖ ಪತ್ರಿಕೆ ಆಫೀಸ್ ಅಂದರೆ ಅವ್ರ ಅಪ್ಪನ ಮನೆ ಅಂತ ತಿಳ್ಕೊಂಡಿದಾರಾ? ಏನು ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡಿದಾರಾ? ನ್ಯೂ ಚಿತ್ರಲೇಖ ಪತ್ರಿಕೆ ನಂದು, ಅದರ ಫೌಂಡರ್ ನಾನಿನ್ನೂ ಬದುಕಿದ್ದೀನಿ, ಸತ್ತಿಲ್ಲ. ಏನು ಹುಡುಗಾಟ ಆಡ್ತಿದಾರಾ? ಅನಿ ಏನಾಯ್ತೀಗ? ನನ್ನನ್ನು ತುಳಿಬೇಕು ಅಂತ ಹೊರಟಿದ್ದಾರೆ. ನನ್ನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಹೊರಟಿದ್ದಾರೆ. ಯಾರು ನಿನ್ನ ತುಳಿಯಕ್ಕೆ ಹೊರಟಿರೋದು? ಏನೋ ವಿಷಯ? ಇನ್ಯಾರು? ನಿನ್ನ ಮಗ ಮತ್ತೆ ನಿನ್ನ ಮುದ್ದಿನ ಸೊಸೆ ತೇಜಸ್ವಿನಿ. ಅವ್ರೇನ್ ಮಾಡಿದ್ರು? ನೋಡು, ಇವನು ನನ್ನ ಕಡೆಯವನು ಒಂದೇ ಕಾರಣಕ್ಕೆ ಇವನನ್ನ ಕೆಲಸದಿಂದ ಕಿತ್ತಾಕಿದ್ದಾರೆ. ಇವನನ್ನ ಕೆಲಸದಿಂದ ಕಿತ್ತಾಕೋದ್ರ ಮೂಲಕ ನನ್ನ ಮೇಲೆ ಸೇಡ್ ತೀರಿಸ್ಕೊತಿದ್ದಾರೆ. ಏ ವಿನಯ್, ನೀನು ಹೆದರ್ಕೋಬೇಡ ಕಣ, ನಾನಿದ್ದೀನಿ, ತಲೆ ಕೆಡಿಸ್ಕೋಬೇಡ. ಎಕ್ಸ್ಕ್ಯೂಸ್ ಮೀ. ಏನೋ ತುಂಬಾ ಹೇಳ್ತಾ ಇದ್ರಿ, ಕೋಪ ಸೇಡು ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ರಿ. ಏನ್ ಸಮಾಚಾರ? ನಿಮ್ಮ ಮಾತನ್ನ ನೀವು ವಾಪಸ್ ತಗೊಳ್ಳಿ. ನಾನು ವಿನಾಕಾರಣ ಇವ್ರನ್ನ ಕೆಲಸದಿಂದ ತೆಗೆದು ಹಾಕಿಲ್ಲ. ಹೌದು, ಕೆಲಸದಿಂದ ಕಿತ್ತಾಕೋಕೆ ಕಾರಣನೇ ಇಲ್ಲ. ಇವನು ನನ್ನ ಕಡೆಯವನು ಒಂದೇ ಕಾರಣಕ್ಕೆ ಇವನನ್ನ ಕೆಲಸದಿಂದ ಕಿತ್ತಾಕಿದ್ರಿ. ನಿಮಗೆ ಸಿಟ್ಟಿದ್ದು ನನ್ನ ಮೇಲೆ, ಇವನ ಮೇಲಲ್ಲ. ನೋ ಚಾನ್ಸ್. ವಿನಯ್ ನಮ್ಮ ಕಂಪ್ನಿಗೆ ಪ್ರಾಮಾಣಿಕ ಆಗಿರ್ಲಿಲ್ಲ. ನಮ್ಮ ಕಂಪ್ನಿಗೆ ಸಂಬಂಧಪಟ್ಟ ವಿಷಯಗಳನ್ನ ಹೊರಗಡೆ ಲೀಕ್ ಮಾಡ್ತಾ ಇದ್ರು, ಅದಕ್ಕೆ ತೆಗೆದು ಹಾಕಿದ್ವಿ. ಇದ್ರಲ್ಲಿ ತಪ್ಪೇನಿದೆ? ವಿನಯ್ ನಿಮ್ ಬಂಟ ಅನ್ನೋ ಕಾರಣಕ್ಕೆ ಇವ್ರು ಮಾಡೋ ದ್ರೋಹಗಳನ್ನೆಲ್ಲ ನಾವು ಸಹಿಸ್ಕೋಬೇಕಾ? ಸುಳ್ಳು ಸುಳ್ಳು. ನೋಡಿ ಸ್ವಾಮಿ, ಹಿರಿಯ ಪತ್ರಕರ್ತರೆ, ನಿಮ್ ಕಣ್ಣು ಕುರುಡಾಗ್ಬಿಟ್ಟಿದ್ಯಾ? ನಾನು ಆಫೀಸ್ಗೆ ಹೋಗೋಕ್ಕಾಗ್ತಿಲ್ಲ ಅಂತ ಇವನ ಹತ್ರ ಟೈಮ್ ಟು ಟೈಮ್ ವರದಿ ತಗೋತಾ ಇದ್ದೆ. ಅದು ತಪ್ಪಾ? ಖಂಡಿತ ತಪ್ಪಲ್ಲಪ್ಪ. ನನ್ನ ಆಬ್ಸೆನ್ಸಲ್ಲಿ ನನ್ನ ಆಫೀಸಲ್ಲಿ ಏನೇನಾಗ್ತಿದೆ ಏನೇನಾಗ್ತಿಲ್ಲ ಅಂತ ಟೈಮ್ ಟು ಟೈಮ್ ಮೆಸೇಜ್ ಕೊಡ್ತಿದ್ದೆ ಇವನು ನನಗೆ. ಅದು ತಪ್ಪಾ? ಇವನು ಯಾರೋ ಬೇರೆಯವ್ರಿಗೆ ಮೆಸೇಜ್ ಕೊಟ್ಟಿಲ್ಲ, ಪತ್ರಿಕೆ ಫೌಂಡರ್ ನಾನು, ನನಗೆ ಮೆಸೇಜ್ ಕೊಟ್ಟಿದ್ದಾನೆ. ಇವನು ಲಾಯಲ್ ಅಲ್ವಾ? ನನ್ನ ಆಫೀಸಲ್ಲಿ ಏನೇನಾಗ್ತಿದೆ ಅಂತ ನನಗೆ ಮೆಸೇಜ್ ಕೊಟ್ಟಿದ್ದು ದೊಡ್ಡ ತಪ್ಪಾಗ್ಬಿಡ್ತಾ? ಅಲ್ಲ ಮಗು, ಇದ್ರಲ್ಲಿ ಏನು ತಪ್ಪಿದೆ? ಅವನಿಗೆ ನಿಷ್ಠಿರವಾಗಿರೋ ವ್ಯಕ್ತಿಯಿಂದ ಅವ್ನು ಮಾಹಿತಿ ತರಿಸ್ಕೊಂಡಿದ್ದಾನೆ. ಇದ್ರಲ್ಲಿ ತಪ್ಪೇನೂ ಇಲ್ವಲ್ಲ ಪುಟ. ಆ ತಿಳುವಳಿಕೆ ನಮಗೂ ಇದೆ ಮಾವ. ಅನಿರುದ್ಧ್ಗೆ ಮಾಹಿತಿ ಕೊಟ್ರೆ ಅದರಲ್ಲಿ ಯಾವ ತಪ್ಪು ಇಲ್ಲ ಅನ್ನೋ ಕಾಮನ್ ಸೆನ್ಸ್ ನಮಗೂ ಇದೆ. ಈ ವ್ಯಕ್ತಿ ಕಂಪ್ನಿಗೆ ಲಾಯಲ್ ಆಗಿಲ್ಲ. ಈತ ಒಬ್ಬ ಅಪ್ರಾಮಾಣಿಕ ದುರಹಂಕಾರಿ. ತೇಜಸ್ವಿನಿ. ಹೌದು, ಆಫೀಸ್ನಲ್ಲಿ ಇವ್ರ ದೌರ್ಜನ್ಯ ಹೆಚ್ಚಾಗಿದೆ. ನಿಮ್ಮ ಅಪರಾವತಾರ ತಾನೇ ಅನ್ನೋ ತರ ಎಲ್ಲ ಎಂಪ್ಲಾಯೀಸ್ಗಳಿಗೂ ತೊಂದರೆ ಕೊಡ್ತಾ ಇದ್ರು. ಇವ್ರ ಉಪಟಳ ಜಾಸ್ತಿ ಆಗಿತ್ತು. ಎಲ್ಲ ಎಂಪ್ಲಾಯೀಸ್ ಕಂಪ್ಲೇಂಟ್ ಮಾಡ್ತಿದ್ರು. ಅದಕ್ಕೆ ಕೆಲಸದಿಂದ ತೆಗೆಯೋ ಅವಶ್ಯಕತೆ ಇರಲಿಲ್ಲ, ಬುದ್ಧಿ ಹೇಳ್ಬೋದಾಗಿತ್ತು. ಬುದ್ಧಿ ಹೇಳಾಗಿತ್ತು, ಆದ್ರೂ ಈತ ದಾರಿಗೆ ಬರಲಿಲ್ಲ. ಹೇಳ್ದಷ್ಟು ಹೆಚ್ಚು ಮಾಡ್ತಾ ಹೋದ್ರು. ಕೇವಲ ಅದೊಂದೇ ಕಾರಣ ಆಗಿದ್ದಿದ್ರೆ ನಾವ್ ಈ ಮಟ್ಟಕ್ಕೆ ಹೋಗ್ತಾ ಇರ್ಲಿಲ್ಲ. ಪತ್ರಿಕೆ ಹೆಸರು ಹೇಳ್ಕೊಂಡು ದುಡ್ಡು ಮಾಡೋದಕ್ಕೆ ಶುರು ಮಾಡಿದ್ರು, ಅದಕ್ಕೆ ಬಲಿ ಹಾಕಿದ್ವಿ. ಮೇಡಮ್, ನೀವು ಇಲ್ಲಿ ಸಲದ್ದು ಹೇಳ್ತಾ ಇದ್ದೀರಾ ಮೇಡಮ್. ನನ್ನ ಪತ್ರಿಕೆ ಹೆಸರಲ್ಲಿ ಎಲ್ಲೂ ದುಡ್ಡು ಮಾಡಿಲ್ಲ ಮೇಡಮ್. ಬಾಯಿ ಕಟ್ಬೇಡಿ ವಿನಯ್. ಪತ್ರಿಕೆ ಹೆಸರು ಹೇಳ್ಕೊಂಡು ಅಮಾಯಕರನ್ನ ಹೆದರಿಸಿ ನೀವು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿಮ್ ವಿರುದ್ಧ ಪತ್ರಿಕೆನಲ್ಲಿ ಬರೀತೀನಿ ಅಂತ ಹೆದರಿಸ್ಲಿಲ್ಲ ನೀವು? ಖಂಡಿತ ಇಲ್ಲ ಮೇಡಮ್. ಹೌದಾ? ಮಿಸ್ಟರ್ ವಾಸುದೇವ್, ವಿನಯ್, ಇವ್ರು ಯಾರು ಅಂತ ಗೊತ್ತಾಯ್ತಾ? ವಾಸುದೇವ್, ಈ ವ್ಯಕ್ತಿ ನಿಮ್ಮ ಹತ್ರ ಏನು ಕೇಳಿದ್ರು? ಮೇಡಮ್, ಇವರು ದುಡ್ಡು ಕೊಡು ಅಂತ ನಿಮಗೆ ಧಮಕಿ ಹಾಕ್ತಾಯಿದ್ರು. ಕೊಡದೇ ಇದ್ದರೆ ನನ್ನ ಬಗ್ಗೆ ಕೆಟ್ಟದಾಗಿ ನಿಮ್ಮ ಪೇಪರಲ್ಲಿ ಆರ್ಟಿಕಲ್ ಬರೆದು ನನ್ನ ಮಾನ ಹರಾಜಾಗ್ತೀನಿ ಅಂತ ಹೇಳ್ತಿದ್ರು. ಬೇಕಾದರೆ ಇವ್ರು ಹೇಳಿರೋದು ರೆಕಾರ್ಡ್ ಮಾಡಿದ್ದೀನಿ ಮೇಡಮ್, ಬೇಕಾದ್ರೆ ಕೇಳಿ.
ಕೇಳಿಸ್ತಾ ಹೇಳಿದ್ದು? ಎಲ್ಲ ಸಾಕ್ಷಿ ಸಮೇತ ಇದೆ. ನೀವು ದುಡ್ಡು ಕೇಳಿದ್ದು ಕೂಡ ರೆಕಾರ್ಡ್ ಆಗಿದೆ. ಒಂದು ಕಂಪ್ಲೇಂಟ್ ಕೊಟ್ಟರು ಕಂಬಿ ಎಣಿಸ್ಬೇಕಾಗತ್ತೆ. ಇಲ್ಲ ಮೇಡಮ್, ಹಾಗೆ ಮಾಡಬೇಡಿ, ನನ್ನ ತಪ್ಪಾಯ್ತು. ಹಾಗಿದ್ರೆ ಈ ತರ ಕೆಟ್ಟ ಕೆಲಸ ಮಾಡಿರೋದು ನಿಜ ತಾನೆ? ಹೌದು ಮೇಡಮ್. ವಾಸುದೇವ್, ನೀವಿನ್ ಹೊರಡಿ. ಹೇಳಿ ಮಾವ, ನಾನು ಮಾಡಿದ್ದು ಸರಿನಾ ತಪ್ಪಾ? ಕುಸು ಅನುಮಾನನೇ ಇಲ್ಲ. ಹೆದರಿಸಿ ಬೆದರಿಸಿ ದುಡ್ಡು ಮಾಡೋ ಪತ್ರಿಕೆ ನಮ್ದಲ್ಲ. ಆ ಥರ ಪತ್ರಿಕೆ ನಾವು ಮಾಡೋದೂ ಇಲ್ಲ. ನಮ್ಮ ಪತ್ರಿಕೆ ಹೆಸರಿನಲ್ಲಿ ಯಾವುದೋ ಕೆಟ್ಟ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಅದನ್ನ ಸಹಿಸ್ಕೊಳಕ್ಕಾಗಲ್ಲ ನಾವು. ನೀನು ತಗೊಂಡಿರೋ ನಿರ್ಧಾರ ಖಂಡಿತವಾಗ್ಲೂ ಸರಿ ಇದೆ. ಏನೇ ಅನಿರುದ್ಧ, ನಿನ್ನ ಕೋಪಕ್ಕೆ ಕಾರಣನೇ ಇಲ್ವಲ್ಲ. ತೇಜಸ್ವಿನಿ ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆಯಲ್ಲ. ನಿನ್ನ ಪತ್ರಿಕೆ ಎಲ್ಲೂ ಹೋಗಲ್ಲ. ನೀನೇನು ತಲೆ ಕೆಡಿಸ್ಕೋಬೇಡ. ಮೊದಲು ಅವನನ್ನು ಕಳಿಸು ಆಚೆಗೆ. ಚೈತ್ರ, ಇವತ್ತು ನಿನಗೆ ಸವಾಲಿನ ದಿನ. ಅದರಲ್ಲಿ ನೀನು ಗೆದ್ದೇ ಗೆಲ್ತೀಯ ಅಂತ ನನಗೆ ಗೊತ್ತು. ಇವತ್ತು ನೀನು ನಿಂತೇ ನಿಲ್ತೀಯ. ಎಲ್ಲಿ ಪ್ರಯತ್ನ ಮಾಡು. ಆಗಲ್ಲ ಗುರುಜಿ, ನನ್ನ ಕೈಯಲ್ಲಿ ಆಗ್ತಿಲ್ಲ. ಆಗತ್ತೆ, ಖಂಡಿತ ಆಗತ್ತೆ. ಪ್ರಯತ್ನ ಮಾಡು, ಪ್ರಯತ್ನ ಮಾಡು, ಆಗತ್ತೆ. ಹೀಗೆಲ್ಲ ಮಾಡಿದ್ರೆ ಆಗೋದಿಲ್ಲಮ್ಮ. ನನ್ನ ಟ್ರೀಟ್ಮೆಂಟ್ ಎಲ್ಲ ಮುಗಿತಾ ಬಂದಿದೆ. ಇಷ್ಟೊತ್ತಿಗೆ ನೀನು ನಡೆದಾಡಬೇಕಾಗಿತ್ತು. ಮುಂಚಿನ ಆತ್ಮವಿಶ್ವಾಸ ನಿನ್ನಲ್ಲಿ ಕಳೆದೋಗ್ತಾ ಇದೆ. ಬೇರೆ ಏನೋ ಯೋಚನೆ ಮಾಡ್ತಾ ಇದೆಯಾ ಅಂತ ಕಾಣಿಸುತ್ತೆ. ಏನು ನಿನ್ನ ಸಮಸ್ಯೆ? ಇಲ್ಲ ಗುರುಜಿ, ಆ ಥರ ಏನೂ ಇಲ್ಲ. ಮತ್ತ್ಯಾಕೆ ಹೀಗಾಗ್ತಾ ಇದೆ? ಮೊದಲಿದ್ದ ಮನಸ್ಸು ಚಂಚಲವಾಗ್ತಾ ಇದೆ. ತಾನು ನಡೆದಾಡಬೇಕು ಅನ್ನೋದು ಬಿಟ್ಟು ಬೇರೆ ಏನೋ ಯೋಚಿಸ್ತಾ ಇದ್ದಾಳೆ. ಅಲ್ಲಮ್ಮ, ನೀನು ನಡೆದಾಡೋದನ್ನು ಬಿಟ್ಟು ಬೇರೆ ಎಲ್ಲ ಯಾತಕ್ಕೆ ಯೋಚನೆ ಮಾಡ್ತೀಯಾ? ಕಾನ್ಸಂಟ್ರೇಟ್ ಮಾಡಬೇಕಮ್ಮ, ಕಾನ್ಸಂಟ್ರೇಟ್ ಮಾಡಬೇಕು. ನಿನಗೆ ಈ ವೀಲ್ ಚೇರ್ನಿಂದ ಮುಕ್ತಿ ಬೇಕೋ ಬೇಡವೋ ಹೇಳು. ನಿನಗೆ ಈ ವೀಲ್ ಚೇರ್ನಿಂದ ಮುಕ್ತಿ ಬೇಕು ಅನ್ನೋದಾದರೆ ನೀನು ಎದ್ದು ನಿಲ್ಲೇಬೇಕು, ನಡೆದಾಡಲೇಬೇಕು. ಎಲ್ಲಿ ಎದ್ದು ನಿಲ್ಲು, ಎದ್ದು ನಿಲ್ಲು, ಆಗತ್ತೆ. ಒಂದು ಹೆಜ್ಜೆ ಮುಂದೆ ಇಡು ನೋಡೋಣ. ಇಡು, ಒಂದೇ ಒಂದು ಹೆಜ್ಜೆ. ಚೈತ್ರ, ಯಾಕೆ ಅಳ್ತಿದ್ದೀಯಾ? ನಿಂತಿಯಲ್ಲ, ಅಳ್ಬೇಡ. ದುಷ್ಯಂತ್, ನೀವಣ್ಣ ಹಾಗೆ ಇಟ್ಕೋಬಾರ್ದಿತ್ತು. ನೀವು ಈ ಕಡೆ ಬನ್ನಿ. ನಿಂತ್ಕೊಮ್ಮ, ನಿಂತ್ಕೋ. ಇಟ್ಸ್ ಪಾಸಿಬಲ್.
ತಗೋ ಈ ಕೈ ಹಿಡ್ಕೊ, ಆಗತ್ತೆ. ಇಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಗುರುಜಿ, ನನ್ನ ಕೈಯಲ್ಲಿ ನಿಲ್ಲಕ್ಕಾಗಲ್ಲ. ಖಂಡಿತ ಆಗತ್ತೆ, ಹಿಡ್ಕೋ. ನಿಂತ್ಕೋ, ತಗೋ, ನಿಂತ್ಕೋ. ಹಾ, ಹಾಗೆ ಹೇಳಿ. ನಿಂತ್ಕೋ, ನಿಂತ್ಕೋ, ಹಾಗೆ ನಿಂತ್ಕೋ, ನಿಂತ್ಕೋ, ನಿಂತ್ಕೋ. ಹಾ, ಗುರುಜಿ, ಅವಳಿಗೆ ಕಷ್ಟ ಆಗತ್ತೆ, ನಿಂತ್ಕೊಳ್ಳೋದಕ್ಕಾಗಲ್ಲ. ಇವತ್ತಿಗಿಷ್ಟೇ ಸಾಕು, ಬಿಟ್ಬಿಡಿ ಪ್ಲೀಸ್. ದುಷ್ಯಂತ್, ನಿಮ್ಗೆ ನೋಡ್ಲಿಕ್ಕಾಗದೇ ನೀವು ಹೋಗಿ. ನಿಲ್ಲಮ್ಮ, ಯಾಕಾಗೋದಿಲ್ಲ, ನಾನು ನೋಡ್ತೀನಿ. ನಿಂತ್ಕೋ, ನಿಂತ್ಕೋ, ಹಾಗೆ ಆಗುತ್ತೆ, ನಿಂತ್ಕೋ. ಸ್ಟ್ಯಾಂಡ್ ಅಪ್. ಆಗತ್ತೆ, ಆಗತ್ತೆ, ನಿಂತ್ಕೋ. ಆಯ್ತಲ್ವಾ? ನಿಂತ್ಕೋ. ಹಾಗೆ ನಿಂತ್ಕೋ. ನಿಂತ್ಕೊಂಡೇ ಬಿಟ್ಟೆ ನೀನು. ನನಗಿಷ್ಟೇ ಬೇಕಿತ್ತು. ದುಷ್ಯಂತ್, ನಾನು ನಿಮ್ಗೆ ಯಾಕೆ ತಡೆದೆ ಗೊತ್ತಾ? ನೀವು ಎಲ್ಲಿ ತನಕ ಅವಳಿಗೆ ಆಸರೆ ಕೊಡ್ತೀರೋ ಅಲ್ಲಿ ತನಕ ಅವಳು ಎದ್ದು ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಬಿದ್ದರೆ ನೀವು ಇಟ್ಕೊಳ್ಳೋಕ್ಕೆ ಇದೀರಾ ಅಂದ್ಕೊಂಡು ಅವಳು ಹೇಳೋದು ಪ್ರಯತ್ನನೇ ಮಾಡ್ತಾ ಇರಲಿಲ್ಲ. ಇವಳು ಅದನ್ನು ಮೀರೋದು ಬೇಕಿತ್ತು. ಇವಳು ಬಿದ್ದಾಗ ಹೇಳೋದಕ್ಕೆ ಅಪಾರದ ಶಕ್ತಿ ಬೇಕಿತ್ತು. ಅದಾಗತ್ತೋ ಇಲ್ವೋ ಅಂತ ನೋಡೋದಕ್ಕೆ ಹೀಗೆ ಮಾಡಿದೆ. ಹಾಗಾದರೆ ಗುರುಜಿ, ಇವಳು ಟ್ರೈ ಮಾಡಿದ್ರೆ ನಡೀತಾಳಾ? ಖಂಡಿತ. ಇನ್ನು ಮುಂದೆ ಎಲ್ಲ ಅವಳ ಕೈಯಲ್ಲೇ ಇದೆ. ಇನ್ನು ಮುಂದೆ ಎಲ್ಲೇ ಹೋಗಬೇಕಾದ್ರೂ ಅವಳೇ ಎದ್ದು ನಿಲ್ಲೋದಕ್ಕೆ ಪ್ರಯತ್ನ ಮಾಡಬೇಕು. ನೀವು ಅವಳಿಗೆ ಎದ್ದು ನಿಲ್ಲೋದಕ್ಕೆ ಸಹಾಯ ಮಾಡಬೇಕು. ಹಾಗೆ ಮಾಡಿದ್ರೆ ಖಂಡಿತ ಇನ್ನು ಕೆಲವೇ ದಿನಗಳಲ್ಲಿ, ಅಂದರೆ ನಾಳೆನೇ ಇರಬಹುದು, ಇಲ್ಲ ಒಂದು ವಾರನೇ ಆಗಬಹುದು, ಒಟ್ಟಾರೆ ಅವಳು ಖಂಡಿತ ನಡೆದೇ ನಡೀತಾಳೆ. ಅಳಬೇಡ, ಸುಮ್ಮನಿರು, ನಾನಿದ್ದೀನಿ ನೋಡು. ನನ್ನ ಕಾಲು ಮುರಿದೋಗಿದೆ ನಿಜ, ಆದರೆ ಛಲ ಮುರಿದು ಬಿದ್ದಿಲ್ಲ. ಏನೋ ಒಂದು ಸ್ವಲ್ಪ ದಿನ ಮನೇಲಿದ್ದೀನಿ ಅಂತ ಅವಳು ಮೆರೀತಿದ್ದಾಳೆ. ಆದರೆ ಅಣ್ಣವ್ರು ಎಂಟ್ರಿ ಕೊಟ್ಟರೆ ಅವಳ ಕತೆ ಅಷ್ಟೇ. ಸರ್, ಸಣ್ಣ ಪುಟ್ಟ ಪುಡಿಗಾಸಿಗೆ ರೋಲ್ ಕಾಲ್ ಮಾಡಿದ್ದು ನಿಜ ಸರ್. ಅದಕ್ಕೆ ನಾನು ಟಾರ್ಗೆಟ್ ಮಾಡಿಬಿಟ್ರು ಸರ್. ಕಾರಣ ಅದಲ್ಲ ಕಣ, ನೀನು ನನ್ನ ರೈಟ್ ಹ್ಯಾಂಡ್ ಅಲ್ವಾ, ಅದೇ ಅವಳಿಗೆ ಕಣ್ಣು ಕೆಂಪಗಾಗಿರೋದು. ಅವಳ ಟಾರ್ಗೆಟ್ ನಾನು. ನಿನ್ನನ್ನು ಕೆಲಸದಿಂದ ಕಿತ್ತಾಕಿ ನನ್ನ ಮೇಲೆ ದ್ವೇಷ ತೀರಿಸ್ಕೊಂಡಿದ್ದಾಳೆ. ಈಗೇನು ಮಾಡೋದು ಸರ್? ನನ್ನ ಲೈಫೇ ಹಾಳಾಗುತ್ತೆ. ಇದಕ್ಕೆ ನೀವೇ ಏನಾರು ಒಂದು ಪರಿಹಾರ ಕೊಡ್ಬೇಕು ಸರ್. ನಾನು ಇದೀನಿ ಬಿಡು. ಅವಳು ಕೆಲಸದಿಂದ ತೆಗೆದ್ರೇನು, ನನ್ನ ರೈಟ್ ಹ್ಯಾಂಡಾಗಿ ನಿನ್ನ ಕೆಲಸ ಖಾಯಂ ತಾನೆ. ಸರ್, ಏನು ಹೇಳ್ತಾ ಇದ್ದೀರಾ? ಎಷ್ಟು ದಿನ ಅಂತ ನನ್ನ ಸೀಟಲ್ಲಿ ಕೂತ್ಕೊಂಡು ಮೆರೀತಾಳೆ ಅವಳು. ನಾನು ಬರ್ತೀನಿ, ಹೇಗೆ ತೆಗೆದುಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಕಿತ್ತು ಬಿಸಾಕ್ತೀನಿ ಅವಳನ್ನ. ಸರ್, ಅವ್ರು ಈ ರೀತಿ ಸೇಟ್ ತಿರ್ಸ್ಕೊಂಡ್ರಂತ ನಾನು ಅನ್ಕೊಂಡಿರಲ್ಲ ಸರ್. ಮುಖ ಎತ್ಕೊಂಡು ಹೇಗೆ ಸರ್ ಓಡಾಡೋದು? ನಾನು ಬೀದಿಗೆ ಬಂದ್ಬಿಟ್ಟೆ ಸರ್. ಅವಳೇ ಮುಖ ಎತ್ಕೊಂಡು ತಿರ್ಗೋಕ್ಕಾಗದೇ ಇದ್ರೆ? ಸರ್, ನನಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟು ಸುಲಭವಾಗಿ ನಾನು ಯಾರಿಗೂ ಅರ್ಥ ಆಗಲ್ಲ. ಒಂದು ನಿಮಿಷ ಇರು.
ನಮ್ಮ ದಾರಿಗೆ ಅಡ್ಡ ಬಂದವ್ರನ್ನ ನಾನು ನಿವಾರಿಸ್ಕೊಳ್ಳೋದೆ ಹೀಗೆ. ಈ ಕೆಲಸನ ನೀನು ಮಾಡಬೇಕು. ಸರ್ ಯೋಚನೆ ಮಾಡಬೇಡ, ನಿನ್ನ ಬೆನ್ನ ಹಿಂದೆ ನಾನಿರ್ತೀನಿ. ತಗೋ.